ವೆಲ್ಕಮ್ ಬ್ಯಾಕ್ ಟು ನವ್ಯದೇವಿ ಪ್ರಸಾದ್ ನ್ಯೂ ವಿಡಿಯೋ. ಸೊ ಇವತ್ತಿನ ವಿಶೇಷ ವಿಡಿಯೋಗೆ ನಿಮಗೆಲ್ಲರಿಗೂ ಸ್ವಾಗತ ಅಂತ ಹೇಳ್ತಾ ನಾನಿವತ್ತು ಒಂದು ತುಂಬ ವಿಶೇಷವಾದಂತಹ ಒಂದು ವಿಡಿಯೋವನ್ನು ಕೂಡ ಅಪ್ಲೋಡ್ ಮಾಡ್ತಾ ಇದ್ದೇನೆ. ಏನಪ್ಪ ಅಂತ ಹೇಳಿದರೆ, ಒಂದು ಹಕ್ಕಿ ಅಥವಾ ಯಾವುದೇ ಪಕ್ಷಿಯಾಗಿರ್ಬೋದು, ಪ್ರಾಣಿಯಾಗಿರ್ಬೋದು, ಅವುಗಳಿಗೇನಾದರೂ ತಲೆಗೆ ಪೆಟ್ಟಾದಾಗ ನಾವು ಯಾವ ರೀತಿ ಅದನ್ನು ಬದುಕಿಸ್ಬೋದು ಅಂತ ಈ ವಿಡಿಯೋದಲ್ಲಿ ನೋಡ್ಬೋದು. ಸೊ ಇದು ನನಗೂ ನಿಜ ಗೊತ್ತಿರಲಿಲ್ಲ. ನಮ್ಮ ಮನೇಲಿ ಒಂದು ಹಕ್ಕಿ ಅದೇ ಥರ ಬಂದು ಅದು ಗ್ಲಾಸ್ ಇದ್ದು, ವಿಂಡೋ ಎಲ್ಲ ಇತ್ತು. ಸೊ ಹಾಗೆ ಅದು ಗ್ಲಾಸಿಗೆ ಬಂದು ಹೊಡೆದು ಕೆಳಗೆ ಬಿದ್ದಿತ್ತು. ಅದನ್ನು ನನ್ನ ಹಸ್ಬೆಂಡ್ ಯಾವ ರೀತಿ ಕರೆಕ್ಟಾಗಿ ಅದನ್ನೊಂದು ಬದುಕಿಸಿ ಹಾರಾಡಲಿಕ್ಕೆ ಬಿಟ್ಟರು ಅಂತೇಳಿ ನೋಡ್ಬೋದು. ಬನ್ನಿ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ. ಹಕ್ಕಿ ನೋಡಿ ಬಂದು ಆ ಥರ ಬಂದು ಬಿದ್ದು ಅಲ್ಲೇ ಕೂತ್ಕೊಂಡಿದೆ. ಸೊ ಅಲ್ಲೇ ಬಿದ್ಕೊಂಡಿತ್ತು. ಅದನ್ನು ಸ್ವಲ್ಪ ಕೈಯಲ್ಲಿ ಮೂವ್ ಮಾಡಿದ್ರು. ಆಮೇಲೆ ಆ ಥರ ಕೂತ್ಕೊಂಡಿದೆ, ಎಲ್ಲೂ ಓಡಾಡ್ತಾ ಇಲ್ಲ, ಕಣ್ಣು ಕೂಡ ಮುಚ್ಚಿಕೊಂಡೇ ಇತ್ತು. ನೋಡಿ ಇವಾಗ ನೋಡ್ತಾ ಇದ್ದೀರಲ್ವ, ಆ ರೀತಿ ಅಂದರೆ ಒಂದು ಬಕೆಟನ್ನು ಅದಕ್ಕೆ ಮುಚ್ಚಿ ಹಾಕಿ ಒಂದು ತೆಂಗಿನಕಾಯ್ದು ಗೆರಟೆ ಇರ್ತದಲ್ಲ, ಅದನ್ನು ತಗೊಂಡು ಈ ಥರ ಸೌಂಡ್ ಮಾಡ್ತಾ ಇದ್ದಾರೆ. ನೋಡೋಣ ಮುಂದಕ್ಕೆ ಏನು ಎದ್ದು ಹೋಗ್ತದ ಅಂತ ಹೇಳಿ, ಏನು ಮಾಡ್ತಾ ಇರ್ತದೆ ಅಂತ. ಸೊ ಇದು ನನಗೂ ನಿಜ ಗೊತ್ತಿರಲಿಲ್ಲ. ಅವ್ರು ಆ ಥರ ಮಾಡುವಾಗಲೇ ಗೊತ್ತಾದದ್ದು, ಯಾವುದಾದ್ರೂ ಪ್ರಾಣಿ ಪಕ್ಷಿಗಳಿಗೆ ಈ ಥರ ಆದಾಗ ನಾವು ಈ ಥರ ಮಾಡಬಹುದು ಅಂತ ಹೇಳಿ. ನೋಡಿ ಜಸ್ಟ್ ಅಷ್ಟೇ ಮಾಡಿದ್ದು, ಅವಾಗಲೇ 2 ಹೆಜ್ಜೆ ಮುಂದಕ್ಕೆ ಬಂತು ತೆಗೆದ ತಕ್ಷಣ. ಆದರೆ ಇನ್ನೇನು ಮಾಡ್ತದೆ ಅಂತ ನೋಡೋಣ. ಆವಾಗ ಕಣ್ಣೆಲ್ಲ ಮುಚ್ಚಿ ಹೋಗಿತ್ತು, ಈಗ ಕಣ್ಣೆಲ್ಲ ಬಿಟ್ಟು ನೋಡ್ತಾ ಇದೆ ನಮ್ಮನ್ನೇ. ಸೊ ಜಸ್ಟ್ ಅಷ್ಟರಲ್ಲಿ ಆ ಥರ ಮಾಡಿತು. ಆಮೇಲೆ ಅಷ್ಟೆಲ್ಲ ಮಾಡಿದ್ವು. ಅಷ್ಟಾದಮೇಲೆ ಇನ್ನು ಹಕ್ಕಿ ಹಾರಾಡ್ಲಿಕ್ಕೆ ಆಗ್ತಿಲ್ಲ. ಜೀವ ಅಂತೂ ಕರೆಕ್ಟ್ ಆಯಿತು, ತಲೆ ಸುತ್ತಿರೋದು ಕರೆಕ್ಟ್ ಆಯಿತು. ಸೊ ಇನ್ನು ಹಾರಾಡಲಿಕ್ಕೆ ಇನ್ನೊಂದು ಸ್ವಲ್ಪ ಟೈಮ್ ಬೇಕು ಅಂತೇಳಿ ಅಷ್ಟೊತ್ತಿಗೆ ಒಂದು ಸಣ್ಣ ವೀಡಿಯೋ ಮಾಡ್ಕೊಳ್ಳೋಣ ಅಂತ ಹೇಳಿ ವೀಡಿಯೋ ಎಲ್ಲ ಮಾಡಿಕೊಂಡೆ. ನೋಡಿ ಇವಾಗ ಹಕ್ಕಿನ ನಿಮಗೆ ತೋರಿಸ್ತೇನೆ ನಾನು. ಅಷ್ಟೊತ್ತಿಗೆ ಅವನ ಅಪ್ಪ ಎಕ್ಸ್ಪ್ಲೇನ್ ಮಾಡ್ತಾರೆ ಈಗ ಪೃಥ್ವಿ ಹತ್ರ ಏನಾಯಿತು ಅಂತ ಹೇಳಿ. ಅದು ಅಲ್ಲಿಂದ ನಾನು ಫೋನ್ ಮಾತಾಡ್ಕೊಂಡಿದ್ದೆ, ಅಲ್ಲಿಂದ ಓಡಿ ಬಂದ ಕಿಟಕಿ ಗ್ಲಾಸ್ ಅಲ್ಲ, ಅದು ಓಡಿ ಬಂದು ಒಂದು ಹೊಡೆದು ಅದಕ್ಕೆ, ಅದು ಕಿಟಕಿ ನೋಡಿಂಟಲ್ಲ ಜಾಗ ಕಾಣ್ತಾ ಉಂಟು ಅಂತ ಗ್ಲಾಸಲ್ಲಿ ಒಂದು ಹೊಡೆದು ಪಟ್ಟ ಬಿತ್ತಿಲ್ಲ. ಸತ್ತು ಲೆಕ್ಕಾಗಿದೆ ಪಾಪ. ಎಂತ ಮಾಡಲ್ಲ ಅದು ಪಾಪಲ್ಲ. ನೋಡಿ ಈ ಹಕ್ಕಿನ ಈಗ ಬದುಕಿಸ್ತಾರೆ, ಅಂದರೆ ಅದಕ್ಕೆ ನಡಿಲಿಕ್ಕೆ ಆಗ್ತಾ ಇಲ್ಲ. ಸೊ ಇದಕ್ಕೆ ಈಗ ನಡೆಯುವಾಗೆ ಮಾಡ್ತಾರೆ ಹಸ್ಬೆಂಡ್. ನೋಡ್ಬೋದು ಈ ಹಕ್ಕಿಯನ್ನು ಯಾವ ರೀತಿ ನಡೆಯುತ್ತಂದರೆ, ಕೆಳಗೇನೆ ಇತ್ತದು, ಅಂದರೆ ಗ್ಲಾಸಿಗೆ ಬಂದು ಹೊಡೆದು ಆಮೇಲೆ ಮೇಲೆಯಿಂದ ಕೆಳಗೆ ಬಿದ್ದದ್ದು. ಸೊ ಸ್ವಲ್ಪನೂ ನಡಿಲಿಕ್ಕೆ ಆಗ್ತಾ ಇಲ್ಲ, ಅಲ್ಲೇ ಕೂತಲ್ಲೇ ಇತ್ತು. ಒಂದು ಸ್ವಲ್ಪ ಆದರೂ ಯಾವ ರೀತಿ ಮೂವ್ ಮಾಡೋದು ಅಂತ ಹೇಳಿ ಹಸ್ಬೆಂಡ್ ಟ್ರೀಟ್ಮೆಂಟ್ ಮಾಡಿದ್ದಾರೆ. ಆದರೆ ಯಾವ ರೀತಿಯ ಟ್ರೀಟ್ಮೆಂಟ್ ಅಂತೇಳಿ ನೋಡ್ಕೊಂಡು ಬರೋಣ. ಈಗ ಓಡ್ತದೆ. ಅದರ ಹತ್ತಿರ ಹೋಗು. ಕಾಲಿಗೆ ಬಲ ಹೋಗ್ತದೆ ಹೋಗ್ತದೆ ಈಗ ಹೋಗ್ತದೆ. ರಾಷ್ಟ್ರೀಯ ಪಕ್ಷಿಯ ನವಿಲು ಮಗ. ಅದು ರಾಷ್ಟ್ರನ ಪಕ್ಷಿ ಅಲ್ಲ, ರಾಷ್ಟ್ರೀಯ ಪಕ್ಷಿ ಯಾವುದು? ಇದು ನವಿಲಲ್ಲ. ನವಿಲೆಲ್ಲ ನೋಡಿ ಬರ್ತದೆ ನಮ್ಮಲ್ಲಿ, ತೋರಿಸ್ತೇನೆ ಮತ್ತೆ. ಹಾಂ ಹೌದು. ನೋಡಿ ತುಂಬ ಚೆನ್ನಾಗಿ ಟ್ರೀಟ್ಮೆಂಟ್ ಮಾಡ್ತಾ ಇದ್ದಾರೆ, ಯಾವ ರೀತಿ ಎಲ್ಲ ಒಂದು ಪಕ್ಷಿಯನ್ನು ಗುಣಮುಖ ಮಾಡ್ಬೋದು ಅಂತ ಹೇಳಿ.
ಗಾಳಿ ಹಾಕೋದು, ನೀರು ಕುಡಿಸೋದು, ಆಮೇಲೆ ಒಂದು ಏನೋ ಸೌಂಡ್ ಎಲ್ಲ ಮಾಡಿ ಬೀಳ್ತಾನೆ ಅಂತೂ ಹಕ್ಕಿ ಅಂತೂ ಹಾರೋದು ಗ್ಯಾರಂಟಿಯಿಂದ ಕಾಣ್ತದೆ ಇವರ ಟ್ರೀಟ್ಮೆಂಟಲ್ಲಿ. ಇಡಿ ಏನಾಗಲ್ಲ, ಇಡುಕ ಎರಡು ಕೈಯಲ್ಲಿ. ಆಮೇಲೆ ಸ್ವಲ್ಪ ದೂರ ನಡೆದಾದ್ಮೇಲೆ ನಾವು ಮನೆ ಒಳಗಡೆ ಬಂದ್ವಿ. ಅಂದರೆ ಅಲ್ಲೇ ಇದ್ದರೆ ಅದು ಹಾರೋದಿಲ್ಲ ಅಂತ ಹಸ್ಬೆಂಡ್ ಹೇಳಿದರು. ಅದಕ್ಕೆ ಎಷ್ಟು ಟ್ರೀಟ್ಮೆಂಟ್ ಮಾಡಿದರು. ನಾವು ಮತ್ತೆ ಅದನ್ನು ನೋಡ್ತಾ ಇದ್ದರೆ ಹಾರೋದಿಲ್ಲ, ಅಂದರೆ ಅದಕ್ಕೆ ಧೈರ್ಯ ಸಾಕಾಗೋದಿಲ್ಲ ಅಂಥೇಳಿ. ಸೊ ನಾವು ಒಳಗಡೆ ಹೋದ್ವಿ. ಒಳಗಡೆ ಹೋಗಿ ಹೊರಗಡೆ ಬರುವಷ್ಟರಲ್ಲಿ ಹಕ್ಕಿ ಹಾರಿ ಹೋಗಿ ಆಗಿತ್ತು. ಸೊ ಹಸ್ಬೆಂಡಿಗಂತೂ ತುಂಬ ಖುಷಿಯಾಯಿತು, ಟ್ರೀಟ್ಮೆಂಟ್ ಫಲಿಸಿತು ಅಂತ ಹೇಳಿ. ಓಕೆ, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಮುಂದೆ ಮತ್ತಷ್ಟು ಒಳ್ಳೊಳ್ಳೆ ವಿಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೇನೆ ಅಂತ ಹೇಳ್ತಾ, ಈ ವಿಡಿಯೋ ನಿಮಗೆ ಹೇಗೆ ಅನಿಸುತ್ತು ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಕಮೆಂಟ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ, ಹಾಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ಕೊಳ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಇಷ್ಟ ಆದರೆ ಶೇರ್ ಮಾಡಿ ಅಂತ ಹೇಳ್ತಾ ಬಾಯ್.